ರಾಮ ಮಂದಿರದ ಹುಂಡಿ ಕಳ್ಳರಿಗೆ ಕರ್ನಾಟಕದ ಲಿಂಕ್ ಇದೆಯಾ ಅನ್ನುವ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಏನು ಅಂದರೆ SP ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಒಂದು ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಹುಂಡಿ ಲೂಟಿಯಲ್ಲಿ ಕರ್ನಾಟಕದ ನಂಟಿದೆ ಅಂತ ಹೇಳಿ ಅಖಿಲೇಶ್ ಯಾದವ್ ಹೇಳಿರುವಂಥದ್ದು. ಕರ್ನಾಟಕದ ಭೂಗತ ಜನರಿಂದ ಪಿತೂರಿ ಅಂತ ಹೇಳಿ ಗಂಭೀರವಾದಂತಹ ಒಂದು ಆರೋಪವನ್ನು ಅವರು ಮಾಡಿದ್ದಾರೆ. ಯಾರ ಹೆಸರನ್ನು ಕೂಡ ಬಹಿರಂಗಪಡಿಸಿಲ್ಲ, ಯಾರ ಹೆಸರನ್ನೂ ಹೇಳದೆಯೇ ಬಹಿರಂಗಪಡಿಸದೆಯೇ ಅಖಿಲೇಶ್ ಯಾದವ್ ಈ ಆರೋಪವನ್ನು ಮಾಡಿರುವಂಥದ್ದು. ಸಣ್ಣ ಮೀನನ್ನು ಬಂಧಿಸಿ ದೊಡ್ಡ ಮೀನುಗಳನ್ನು ರಕ್ಷಿಸಲಾಗ್ತಾ ಇದೆ ಅಂಥೇಳಿ ಅಖಿಲೇಶ್ ಯಾದವ್ ಆರೋಪ ಮಾಡಿದ್ದಾರೆ. ಈ ಆರೋಪದಿಂದಾಗಿ ಇದೀಗ ಹಲವು ಚರ್ಚೆಗಳು ಶುರುವಾಗಿದೆ. ಸಮಾಜವಾದಿ ಪಕ್ಷದ ಮುಖ್ಯಸ್ಥರಾಗಿರುವಂತಹ ಅಖಿಲೇಶ್ ಯಾದವ್ ಅವರು ಮಾಡ್ತಾ ಇರುವಂತಹ ಆರೋಪ, ನನಗೆ ಕೇಳ್ಪಟ್ಟೆ, ನಾನು ಅಯೋಧ್ಯ ಜನರೇ ಮಾತಾಡ್ಕೊಳ್ತಾ ಇದ್ದಾರೆ, ಇದಕ್ಕೆ ಕರ್ನಾಟಕದ ನಂಟಿದೆ, ಕರ್ನಾಟಕದಲ್ಲಿ ಅಂಡರ್ಗ್ರೌಂಡ್ನಲ್ಲಿರುವಂಥವ್ರು ಕೆಲವರು ಇಲ್ಲಿ ನಂಟನ್ನು ಹೊಂದಿದ್ದಾರೆ, ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಅವರುಗಳು ಎಲೆಕ್ಷನ್ ನಡೆಯುವಂತಹ ಸಂದರ್ಭದಲ್ಲಿ ಇಲ್ಲಿ ನಕಲಿ ವೋಟರ್ಗಳನ್ನು ಕಳಿಸ್ಕೊಡ್ತಾರೆ ಅಥವಾ ಇಲ್ಲಿ ನಡೆಯುವಂತಹ ಚುನಾವಣಾ ಪಿತೂರಿಗಳಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ. ಬಹುಶಃ ಅಖಿಲೇಶ್ ಯಾದವ್ ಅವರು ಅಲ್ಲಿ ರಾಜಕಾರಣ ಮಾಡೋದಕ್ಕೋಸ್ಕರ ಈ ಥರ ಕರ್ನಾಟಕದ ಮೇಲೆ ಗೂಬೆ ಕೂರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ? ಇದು ತನಿಖೆಯಲ್ಲಿ ಗೊತ್ತಾಗಬೇಕು. ಕರ್ನಾಟಕದವರು ಯಾರಾದರೂ ಇದರಲ್ಲಿ ನಿಜವಾಗ್ಲೂ ಭಾಗಿಯಾಗಿದ್ದಾರಾ? ಭಾಗಿಯಾಗಿದ್ದರೆ ಯಾರು? ಯಾಕೆಂದರೆ ಇಲ್ಲಿ ಅಖಿಲೇಶ್ ಯಾದವ್ ಅವರು ಯಾರ ಹೆಸರನ್ನು ಹೇಳೇ ಇಲ್ಲ. ಸುಮ್ಮನೆ ಕರ್ನಾಟಕದವರು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ಥರ ಮಾತಾಡಿದರೆ ನಿಜಕ್ಕೂ ಇದು ಒಪ್ಪತಕ್ಕಂಥದ್ದಲ್ಲ. ಆದರೆ ಒಂದು ವೇಳೆ ಇದರಲ್ಲಿ ಯಾರಾದರೂ ಆ ಥರ ಕರ್ನಾಟಕದವರು ಭಾಗಿಯಾಗಿದ್ದರೆ ತನಿಖೆ ನಡೆಸಲಿ, ಅವ್ರು ಯಾರು ಅನ್ನೋದನ್ನು ಬಹಿರಂಗಪಡಿಸಲಿ. ಯಾಕೆಂದರೆ ಅವರಲ್ಲಿ ಹೇಳುವಾಗಲೂ ಅಷ್ಟೇ, ಇದರಲ್ಲಿ ಭಾಗಿಯಾಗಿರೋರು ಯಾರು ಅಂಡರ್ಗ್ರೌಂಡ್ ಲಿಂಕ್ ಇರುವಂಥವ್ರು, ಅಂಡರ್ಗ್ರೌಂಡ್ನಲ್ಲಿರುವಂಥವ್ರು, ಅಲ್ಲಿ ರಿಜಿಸ್ಟರ್ ಆಗಿರುವಂಥವ್ರು, ಅವರು ಎಲೆಕ್ಷನ್ ಟೈಮಲ್ಲಿ ಇಲ್ಲಿ ನಕಲಿ ವೋಟರ್ಗಳನ್ನು ಕಳಿಸ್ತಾರೆ ಅಂಥೇಳಿ. ಕರ್ನಾಟಕದಿಂದ ಉತ್ತರ ಪ್ರದೇಶಕ್ಕೆ ನಕಲಿ ವೋಟರ್ಗಳನ್ನು ಕಳಿಸಿ ಅಲ್ಲಿ ಅವ್ರ ಕಡೆಯಿಂದ ಮತದಾನ ಮಾಡಿಸ್ತಾರೆ, ಇಲ್ಲಿ ನಡೆಯುವಂತಹ ಪಿತೂರಿಗಳಲ್ಲಿ ಅವರು ಭಾಗಿಯಾಗ್ತಾರೆ ಅಂಥೇಳಿ ಆರೋಪವನ್ನು ಅಖಿಲೇಶ್ ಯಾದವ್ ಮಾಡಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.